ಪಾಲನೆ ಮಾಡ್ತಾ ಇದ್ದಾರೆ. ₹550 ಕಿಲೋಮೀಟರ್ ಅದನ್ನ ಮಾಡಕ್ ಹೇಳಿದ್ರು. 550 ಕಿಲೋಮೀಟರ್ 1 ಕಿಲೋಮೀಟರ್ ₹2 ಕೋಟಿ, 1,100 ಕೋಟಿ ರೂಪಾಯಿ. ಇದಲ್ಲದೆ ಬೆಂಗಳೂರು ಜಂಕ್ಷನ್ಗಳಿಗೆಲ್ಲ ಕಾಂಕ್ರೀಟ್ ಹಾಕ್ಸಕ್ಕೆ ಟೈಮ್ 26 ದಿನ 20 ಹೆಂಗ್ ಮಾಡ್ಬೋದು ಅಂತ ಆ ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಅವರು ಟ್ರಾಫಿಕ್ ನ ಒಂದು 21 ತಿಂಗಳು ಹೆಚ್ಚು ನಿಲ್ಲಿಸ್ಬೇಕು. ಅದಕ್ಕೆ ಹೆಂಗೆ ಭಾಗ ಮಾಡ್ಕೊಂಡು ಮಾಡಕ್ ಸಾಧ್ಯ ಅಂತ ಹೇಳಿ ನಾನು ಬೆಂಗಳೂರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ನಾವು ಪ್ಲಾನ್ ಆಗ್ತೇವೆ. ಇಲ್ಲಿವರೆಗೂ ಆಲ್ಮೋಸ್ಟ್ 550 ಕಿಲೋಮೀಟರ್ ಪ್ಲಸ್ 550 ಕಿಲೋಮೀಟರ್ ಮಾಡ್ತೇವೆ. CM ಕೂಡ 700 ನಮ್ಮ ಎಮ್ಮೆಲ್ಎಗಳು ಕೂಡ ನಾವು ಈಗಾಗಲೇ ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಾರ್ಡ್ ಬೋರ್ಡ್ಗಳಿಗೆ ಅವ್ರ ಕ್ಷೇತ್ರದಲ್ಲಿ ಅದಕ್ಕೆ 1,100 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ತೀರ್ಮಾನ ಮಾಡಿ ನಾವು ಕೂಡ ಅವ್ರಿಗೆ ಕಂಪಲ್ಸರಿ ನೀವು ರೋಡ್ ಬಿಟ್ಬಿಟ್ಟು ಏನು ತಗೋಬಾರ್ದು ಅಂತ ಅವ್ರು ಸರ್. ಎಷ್ಟು ಗಂಟೆ ಮುಚ್ಚಿದ್ದಾರೆ ಸರ್? ಈಗಾಗಲೇ 13,000 ಗುಂಡಿಗಳು 13,000 ಗುಂಡಿಗಳನ್ನ ಈಗ ಮುಚ್ಚಿದೀವಿ. ಒಂದೊಂದು ಗುಂಡಿನೂ ಫೋಟೋ ಹಿಡಿಸಿದ್ದೀನಿ, ಒಂದೊಂದು ಗುಂಡಿಗೂ ರೆಕಾರ್ಡ್ ಮಾಡ್ತೀವಿ. GPS ಮತ್ತೊಂದು ಎಲ್ಲ ಸೇರಿ ಕೊಟ್ಟಿದ್ದೀವಿ. ಬೇಕಾದ್ರೆ ಎಲ್ಲ ಡೌನ್ಲೋಡ್ ಮಾಡ್ತೀವಿ, ಎಲ್ಲ ರೀಚೆಕ್ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಬೆಂಗಳೂರು ನಗರದ ಮಂತ್ರಿ ಇರ್ಬೋದು, ಯಾವ ಅರ್ಬನ್ ಸಾರ್ವಜನಿಕರು ಎಲ್ಲರೂ ಗುಂಡಿ ಕಂಡ್ರೆ ನೀವು ನಿಮ್ ತೊಂದರೆ ಇತ್ತು ಅಂದ್ರೆ ನೀವು ನಮ್ಗೆ ತಿಳಿಸಿ ಅಂತ ಯಾರು ಕರೆದಿಲ್ಲ. ನಾನೇ ಆಪ್ ಮಾಡಿ ಪೊಲೀಸ್ ಅವ್ರ ಕೆಲವು ಬರ್ಸ್ಕೊಂಡು ಮಾಡಿದ್ದು ಈ ದೇಶದಲ್ಲೇ ನಮ್ಮ ಕರ್ನಾಟಕ ಎಲ್ಲಾ ನಗರದಲ್ಲೂ ಇದೆ. ಆದ್ರೆ ನಮ್ದು ಪಾಪ ಏನ್ ಮಾಡ್ತೀರಿ, ಇದೊಂದು ಗ್ಲೋಬಲ್ ಸಿಟಿ ಅಲ್ವಾ, ಅದಕ್ಕೆ ಹೆಚ್ಚಿಗೆ ನೀವು ಪ್ರಚಾರ ಸರ್. ಪ್ರಧಾನಿ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುಂಡಿಗಳು ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ನಾನು ಕರ್ಕೊಂಡು ಡೆಲಿಗೇಷನ್ ಕರ್ಕೊಂಡು ನಡೆಯಕ್ಕೆ ಕೇಳಿದ್ರೆ ಯಾರು ಹೇಳಿದ್ರು? ನಾನು ಡೆಲ್ಲಿ ತೋರಿಸ್ತೀನಿ. ನಾನೇ ಕರ್ನಾಟಕ ಭವನದಿಂದ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರು ತಪ್ಪು ಅಂತ ನಾನು ಹೇಳುದಿಲ್ಲ. ಎಲ್ಲೆಲ್ಲೂ ಇದೇ ಪರಿಸ್ಥಿತಿ. ನೀವು ಬನ್ನಿ, ಯಾವಾಗ ಬರ್ತೀರಾ ಹೇಳಿ, ಅವ್ರ ಕರೆ ಯಾವಾಗ ಬರ್ತಾರ ಹೇಳಿ. ಹಂಗೆ ಅವ್ರ ಪ್ರೈಮ್ ಮಿನಿಸ್ಟರ್ನ ದುಡ್ಡು ಕೊಡೋರು ಯಾರು ಇದ್ರೆ ಭೇಟಿ ಮಾಡೋಣ. ಎಲ್ಲ ಮಂತ್ರಿಗಳನ್ನ MP ಸರ್, ಬೇರೆ ರಾಜ್ಯಗಳೆಲ್ಲ ದೊಡ್ಡ ಸಮಸ್ಯೆ ಇದ್ರು ಬೆಂಗಳೂರು ವಿಚಾರನ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ ಅಂತ ರಾಜಕಾರಣ ಕಸ ಈಗ ನೋಡಿ. ಊರಲ್ಲಿ ಹೋಗ್ಬಿಟ್ಟು ಆಗ್ಲೇ ರಾತ್ರಿ ಇರಲಿಲ್ಲ, ಇವತ್ತು ಆಗ್ಲೇ ಬಂದು ದೊಡ್ಡ ಡಬರಿಸಿ ಒಂದು ನೋಡ ಈಗ ಅವ್ರನ್ನ ಕಂಡಿಡಿದ್ರು. ಪ್ರೈಮರಿಯಿಂದ ಬಂದ್ಮೇಲೆ ರೈಲ್ವೆ ಸ್ಟೇಷನ್ ಊರಲ್ಲಿ ಬಂದ್ಬಿಟ್ಟು ಒಂದು ನೋಟ್ ಡಬರಿಸಿ ಕಾಂಕ್ರೀಟ್ ಅಲ್ಲಿ ಒಂದ್ಸತಿ ವಿಡಿಯೋಲಿ ಚೆಕ್ ಮಾಡ್ಬೇಕು ಯಾವ ಅಂತ ಮಾಡಿ ಚೆಕ್ಅಪ್ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಅವ್ರ ಗಾಡಿ ಸೀಸ್ ಮಾಡೋದು. ಜನರು ನನಗೆ ಗೊತ್ತಿಲ್ಲ, ಅದಕ್ಕೆ ಕಂಪ್ನಿ ಇದೆ, ಆ ಕಂಪ್ನಿಯವರು ಮಾಡಿರ್ತಾರೆ. ಪಬ್ಲಿಕ್ ಎಲ್ಲ ಗ್ರೀವೆನ್ಸಸ್ ಇತ್ತು ಅಂತಾರೆ ಅರ್ಜಿ ಹಾಕೊಳ್ಳಿ. ಸರ್, ಜನರು ಕೂಡ ಕಸನ ಎಲ್ಲೆಂದ್ರಲ್ಲಿ ಬಿಸಾಕೋದು, ಜನರು ಸಹಕಾರ ಕೊಡ್ತಾ ಇಲ್ಲ. ಇದು ಬಂದು ಕೆಸರೆಲ್ಲ ಬಂದು ಸೇಡಲ್ಲಿ ಬಂದು ರಾತ್ರಿ ನೀವು ಐಡೆಂಟಿಫೈ ಮಾಡಿ. ಸರ್ ಒಂಚೂರು ಹಿಂದೆ ಬನ್ನಿ ಪ್ರಕಾಶ್ ಸರ್, ಅವ್ರನ್ನ ಹಿಂದೆ ಕರೀರಿ. ಒಂದು ನೋಡಿತ್ತು ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಬಿಟ್ಟು ಇಲ್ಲ, ಬರೀ ಅವ್ರು ಮಾಡ್ತಾ ಇದ್ರೆ ನೀವು ಸೆಂಟ್ರಲ್ ಮಾಡ್ತಾ ನಾವು ಹಿಂದೆ ಅಣ್ಣ. Bangalore, don't worry. It is all, no one will leave Bangalore. I have seen Vijayawada. I have gone to pray Lord. One small photo. People, ministers from Tamil Nadu, Andhra, Telangana will be waiting to call, invite businessmen from Bangalore saying, come invest in it.
All have made lot of survey. Only Bangalore can make money. No other place. Remember, only Bangalore can make money is what Deputy Chief Minister said. So it's a message for the business people in Bangalore. Number of potholes identified 14,187. This is across Bangalore. Potholes attended 10,950. Yes. Still potholes pending 3,235. We have a photograph of every pothole. Video photograph all my officers have. This is including what people have said. Yes. And you will follow up. Will you follow up? Including police, including my officers, including commandant.